ಕೊಲೆ ಕೇಸ್ನಲ್ಲಿ ಸಿಲುಕಿರೋ ದರ್ಶನ್ಗೆ 8 ಫೋಟೋ ರಿಟ್ರೀವ್ ಬಳಿಕ ಆತಂಕ ಕಾಡ್ತಾ ಇದೆ. ಇದರ ಬೆನ್ನಲ್ಲೇ ಪ್ರಮುಖ ಸಾಕ್ಷಿಯೊಬ್ಬ ಕೊಲೆಯನ್ನ ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳಿರೋದು ದಾಸನಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ನೋಡಿ ಬೆಚ್ಚಿ ಬಿದ್ದಿದ್ದ ಕೆಲಸಗಾರ. ಪಟ್ಟಣಗೆರೆ ಶೆಡ್ನ ಭೀಭತ್ಸಕ್ಕೆ ಆತನೇ ಪ್ರಮುಖ ಸಾಕ್ಷಿ. ಜೂನ್ 8 ಅದೇ ದಿನ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಘೋರ ನಡೆದಿತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರವಾಗಿ ಕೊಲೆಯಾಗಿದ್ದ ಈ ಕೇಸ್ನಲ್ಲಿ ನಟ ದರ್ಶನ್ ಕೂಡ ಜೈಲು ಸೇರಿ ಸದ್ಯ ಬೇಲ್ ಮೇಲಿದ್ದಾರೆ. ಹೀಗಿರುವಾಗಲೇ ಅಂದು ರೇಣುಕಾಸ್ವಾಮಿಯ ಕೊಲೆಯನ್ನ ಕಣ್ಣಾರೆ ಕಂಡಿದ್ದ ವ್ಯಕ್ತಿಯೊಬ್ಬ ಬೆವತ್ತು ಹೋಗಿದ್ದ ಅನ್ನೋ ಸಂಗತಿ ಬಯಲಾಗಿದೆ. ಜೂನ್ 8ರಂದು ರೇಣುಕಾಸ್ವಾಮಿ ಹತ್ಯೆ ಆಗಿತ್ತು. ಡಿ ಗ್ಯಾಂಗ್ ಕ್ರೂರವನ್ನ ಕಣ್ಣಾರೆ ಕಂಡಿದ್ದ ಹಾಸನದ ವ್ಯಕ್ತಿ ಭಯಭೀತನಾಗಿ ಜೂನ್ 11ರಂದು ಊರು ಸೇರಿದ್ದ. ಹುಟ್ಟೂರಿನಲ್ಲಿ ಸ್ನೇಹಿತನ ಬಳಿ ಹತ್ಯೆ ವಿಚಾರ ತಿಳಿಸಿದ್ದ. ಆಗ ಸ್ನೇಹಿತ, ಹತ್ಯೆಯಲ್ಲಿ ನೀನು ಭಾಗಿಯಾಗಿದ್ದೀಯಾ ಅಂತ ಪ್ರಶ್ನಿಸಿದ್ದ. ನಾನೇನು ಮಾಡಿಲ್ಲ, ಆದರೆ ನಾನು ಘಟನೆ ನೋಡಿದ್ದೇನೆ ಅಂತ ವ್ಯಕ್ತಿ ಉತ್ತರಿಸಿದ್ದ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಗೋವಾ ಟ್ರಿಪ್. ಹುಟ್ಟೂರಿನಲ್ಲೇ ಇದ್ದ ಹಾಸನದ ವ್ಯಕ್ತಿ ಕೊಲೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಜೂನ್ 11 ಹಾಗೂ ಜೂನ್ 12ರಂದು ಮನೆಯಿಂದ ಹೊರಗೆ ಬಂದಿರಲಿಲ್ಲ. ಆ ಬಳಿಕ ಸ್ನೇಹಿತರ ಜೊತೆ ಗೋವಾ ಟ್ರಿಪ್ಗೆ ಹೋಗಿದ್ದ. ಜೂನ್ 13ರಂದು ಸ್ನೇಹಿತರ ಜೊತೆ ಗೋವಾ ಟ್ರಿಪ್ಗೆ ಹೋಗಿದ್ದ ದರ್ಶನ್ ಅರೆಸ್ಟ್ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದ್ದಂತೆ ತಾನೇನು ಮಾಡಿಲ್ಲ, ಘಟನೆ ನೋಡಿದ್ದೇನೆ ಅಷ್ಟೇ ಅಂತ ಸ್ನೇಹಿತರ ಮುಂದೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದ. ಇನ್ನು ಜೂನ್ 16ರಿಂದ ಬೆಂಗಳೂರು, ತಿರುಪತಿ, ಕೋಲಾರ, ಹುಬ್ಬಳ್ಳಿಯಲ್ಲಿ ಭಯಭೀತನಾಗಿ ವಾಸ್ತವ್ಯ ಹೂಡಿದ್ದ. ಇಷ್ಟೊತ್ತಿಗೆ ಪೊಲೀಸರು ಆತನನ್ನ ಸಂಪರ್ಕಿಸಿದ್ರು. ಜೂನ್ 20ರಂದು ತನಿಖಾಧಿಕಾರಿ ಮುಂದೆ ಹಾಜರಾದ ಆತ ಎಲ್ಲ ವಿಚಾರವನ್ನ ತಿಳಿಸಿದ್ದ. ಹೀಗಾಗಿ ನ್ಯಾಯಾಧೀಶರ ಮುಂದೆಯೂ ಆತನ ಹೇಳಿಕೆ ದಾಖಲಿಸಲಾಗಿದೆ. ಆರೋಪಿಗಳ ಹಣದ ಮೂಲ ಕೆದಕುತ್ತಿದೆ ಖಾಕಿ. ಇನ್ನು 17 ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದ್ದ ತನಿಖಾಧಿಕಾರಿಗಳು ಆರೋಪಿಗಳಿಗೆ ಸಂಬಂಧಿಸಿದಂತೆ ವಿವಿಧ ಬ್ಯಾಂಕ್ಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳ ಹಣಕಾಸು ವ್ಯವಹಾರದ ಬಗ್ಗೆ 7 ಬ್ಯಾಂಕ್ ಮ್ಯಾನೇಜರ್ಗಳಿಂದ KYC ಮಾಹಿತಿ ಪಡೆದಿದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.